ಕನ್ನಡಿಗರ ದಶಕಗಳ ಹೋರಾಟಕ್ಕೆ ಕೊನೆಗೂ ಗೆಲುವು ಸಿಕ್ಕಿದೆ. ಇದು ಕನ್ನಡಿಗರು ನೋಡಲೇಬೇಕಾದಂತಹ ಒಂದು ಸುದ್ದಿ, ಸಿಹಿ ಸುದ್ದಿ. ಅದು ಕೂಡ ದಸರಾ ಸಂದರ್ಭದಲ್ಲಿನೇ ಬಂದಿರುವಂತಹ ಒಂದು ಸಿಹಿ ಸುದ್ದಿ. ಏನು ಸಿಹಿ ಸುದ್ದಿ? ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಕನ್ನಡಿಗರ ದಶಕಗಳ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ರೈಲ್ವೆ ಪರೀಕ್ಷೆ ಬರೆಯೋ ಕನ್ನಡ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಇನ್ಮುಂದೆ ಕನ್ನಡದಲ್ಲೇ ಬರೆಯಬಹುದು ರೈಲ್ವೆ ಪರೀಕ್ಷೆ. ಕನ್ನಡದಲ್ಲೇ ಪರೀಕ್ಷೆ ನಡೆಸಲಿದೆ ಕೇಂದ್ರ ರೈಲ್ವೆ ಇಲಾಖೆ. ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಘೋಷಣೆಯನ್ನ ಮಾಡಿದ್ದಾರೆ. 40 ವರ್ಷಗಳ ಕನ್ನಡಿಗರ ಬೇಡಿಕೆ ಈಡೇರಿಸಿದ ರೈಲ್ವೆ ಇಲಾಖೆ ಖಾಲಿ ಇರೋ 16,000 ಹುದ್ದೆಗಳ ಭರ್ತಿಗೆ ರೈಲ್ವೆ ಇಲಾಖೆ ಅಧಿಸೂಚನೆಯನ್ನ ಹೊರಡಿಸಿದೆ. ರೈಲ್ವೆ ಇಲಾಖೆ ಪರೀಕ್ಷೆಗಳನ್ನ ಕನ್ನಡದಲ್ಲೇ ಬರೆಯಲು ಅವಕಾಶ ಕೂಡ ಇರುತ್ತೆ. ಇನ್ನು ಮುಂದೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಕನ್ನಡದಲ್ಲೇ ಬರೆಯೋದು ಅವಕಾಶ ಇರುತ್ತೆ. ಕನ್ನಡಿಗ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಕೇಂದ್ರ ರೈಲ್ವೆ ಇಲಾಖೆ. ಈ ಹೋರಾಟ ಇವತ್ತು ನಿನ್ನೆಯದಲ್ಲ, ದಶಕಗಳ ಹೋರಾಟ. ಯಾಕೆ ನಾವು ಇಂಗ್ಲಿಷ್ ಮತ್ತು ಹಿಂದಿಯಲ್ಲೇ ಪರೀಕ್ಷೆಯನ್ನ ಬರಿಬೇಕು ಅಂತ ಹೇಳಿ ಕನ್ನಡಿಗರು ಬಹಳಷ್ಟು ವರ್ಷಗಳಿಂದಲೂ ಕೂಡ ಹೋರಾಟವನ್ನು ನಡೆಸ್ಕೊಂಡೇ ಬರ್ತಾ ಇದ್ರು. ಫೈನಲಿ ಈಗ ನಮ್ಮ ವಿ ಸೋಮಣ್ಣ ಅವರು ರೈಲ್ವೆ ರಾಜ್ಯ ಸಚಿವರಾಗಿದ್ದಾರೆ. ಅವರ ಒಂದು ಸಂದರ್ಭದಲ್ಲೇ ಅಥವಾ ಅವರ ಅಧಿಕಾರಾವಧಿಯಲ್ಲೇ ಈ ರೀತಿಯಾದಂತಹ ಗುಡ್ ನ್ಯೂಸ್ ಬಂದಿರೋದು ನಿಜಕ್ಕೂ ಕೂಡ ಒಂದು ಹೆಮ್ಮೆಯ ಸಂಗತಿ. ಜೊತೆಗೆ ಇನ್ನು ಮುಂದೆ ರೈಲ್ವೆಗೆ ಏನು ಎಕ್ಸಾಮ್ ಬರೀತಾರಲ್ಲ ಅವರೆಲ್ಲರೂ ಕೂಡ ಕನ್ನಡದಲ್ಲೇ ಬರೀಬಹುದು. ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಘಂಟಾಘೋಷವಾಗಿ ಘೋಷಣೆಯನ್ನು ಮಾಡಿಬಿಟ್ಟಿದ್ದಾರೆ. ಭಾಳ ಖುಷಿಯಾಗಿದ್ದರು ಆ ಸಂದರ್ಭದಲ್ಲಿ ಅವರು. 40 ವರ್ಷಗಳ ಕನ್ನಡಿಗರ ಒಂದು ಬೇಡಿಕೆ ಇದು. 40 ವರ್ಷಗಳಿಂದಲೂ ಕೂಡ ಈ ಹೋರಾಟ ನಡೀತಾನೆ ಇತ್ತು. ಕನ್ನಡದಲ್ಲೇ ಪರೀಕ್ಷೆಯನ್ನು ಬರೀಬೇಕು, ಅದಕ್ಕೆ ಅವಕಾಶ ಮಾಡಿಕೊಡಿ, ಯಾಕೆ ಕೊಡಲ್ಲ ಕೇಂದ್ರ ಸರ್ಕಾರ ಅಂತ ಹೇಳಿ ಕನ್ನಡಿಗರ ಅಭ್ಯರ್ಥಿಗಳೇನಿರ್ತಾರಲ್ಲ, ಪರೀಕ್ಷಾ ಅಭ್ಯರ್ಥಿಗಳು ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ರು. ಜೊತೆಗೆ ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಫೈನಲಿ ಆ ಆಸೆ ಈಗ ಈಡೇರಿದೆ. ಕೇಂದ್ರ ಸರ್ಕಾರ ಕನ್ನಡದಲ್ಲಿ ಪರೀಕ್ಷೆ ಬರೀರಪ್ಪ ಅಂತ ಹೇಳಿಬಿಟ್ಟಿದೆ. ಹಾಗಾಗಿ ಇದೇ ಸಂದರ್ಭದಲ್ಲಿ ಈಗ ಖಾಲಿ ಇರುವಂತಹ 16,000 ಹುದ್ದೆಗಳ ಭರ್ತಿಗೆ ರೈಲ್ವೆ ಇಲಾಖೆ ಅಧಿಸೂಚನೆಯನ್ನ ಕೂಡ ಹೊರಡಿಸಿದೆ. 16,000 ಹುದ್ದೆಗಳಿದಾವೆ. ಹಾಗಾಗಿ ಇದು ನಿಜಕ್ಕೂ ಕೂಡ ಕನ್ನಡಿಗರಿಗೆ ಒಂದು ಶುಭ ಸುದ್ದಿ, ಒಳ್ಳೆಯ ಸುದ್ದಿ. ಹಾಗಾಗಿ ಎಲ್ಲ ಅಭ್ಯರ್ಥಿಗಳು ಈ ಒಂದು ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಖುಷಿಯಾಗಿರ್ತಾರೆ. ಜೊತೆಗೆ ವಿ ಸೋಮಣ್ಣ ಅವರಂತೂ ಘಂಟಾಘೋಷವಾಗಿ ಬಹಳಷ್ಟು ಹೆಮ್ಮೆಯಿಂದಲೇ ಈ ವಿಚಾರವನ್ನ ಹೇಳಿದ್ದಾರೆ.